ನಿಮ್ಗೆ ಏನೇ ಗೊತ್ತು ನೀವು ಬೈಲೆಲ್ಲ ಸರಿ ಮಾಡ್ತಿದ್ದೀರಾ ಮತ್ತೆ ಮಾಡಿದರೆ ಸಾಲ ಲಕ್ಷ ಹಾಕಿದ್ದಾರೆ ಮಳೆ ಬಿಟ್ಟರೆ ಹೋಗ್ತಾರೆ ನಮ್ಗೆ ಕೊಟ್ಟೆ ಇರೋದು ಲಕ್ಷಾಂತರ ಬಂಡವಾಳ ಕ್ಯಾಪ್ಸಿಕಮ್ ಹಾಕಿಕ್ಕೆ ಒಂದು ರಾಯ್ ಬಂದ ಸಾಲ ನೀವು ತೊಲಕ್ ಬಂದ್ರೆ ನಮ್ಗೆ ಎಷ್ಟು ಹೊಟ್ಟೆ ಬರೀತದೆ ಊಟ ತಿಂತೀರ ಸಾಯ್ತಾ ಇದ್ದೀವಿ ನಾವು ಇಷ್ಟೊಂದು ಮೋಸ ಮಾಡೋದ ನೀವ ಬಂದು ಸಾಯಿಸ್ಬಿಟ್ರಿ ನಾವನ್ನ ಹಾಕೊಂಡು ಎಲ್ಲ ಮಾಡ್ಕೊಂಡ್ಬಿಡ್ರಿ ಮನೆನ ಐತೆ ಮಾಡ್ಕೊಂಡ್ಬಿಡ್ತೀವಿ ಅದನ್ನ ಮಾಡ್ಕೊಂಡ್ಬಿಡ್ತೀವಿ ಅದಿರೋದೊಂದು ಮನೆ ಅದು 300 ವರ್ಷದ ಮನೆ ಹುಡುಕ ಬೇಡ ಸರ್ ನಾವು ಕೋರ್ಟ್ ಹೋಗಿದ್ದೀವಿ ಕೋರ್ಟಲ್ಲಿ ಆರ್ಡರ್ ಪ್ರಕಾರ ಬಂದ್ರೆ ನಾವು ಒಪ್ಕೊತೀವಿ ಕೋರ್ಟ್ ಟೈಮ್ ನಮ್ಗೆ ಹೈಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ ಮತ್ತೆ ನೀವು ದೌರ್ಜನ್ಯಕ್ಕೆ ಬಂದಿದ್ರಲ್ಲ ಎಲ್ಲ ಮಾರ್ಗದಲ್ಲ ದೋಚ್ಕೊಂಡು ಹೋಗ್ತಾರೆ ಅದನ್ನ ಯಾರು ಕೇಳೋದಿಲ್ಲ ಅದು ಟ್ಯಾಕ್ಸ್ ಇಟ್ಕೊಂಡು ಹೊರಗೆ ಹೊಡ್ಕೊಂಡು ಹೋಗ್ತಾರೆ ಅದನ್ನ ಮಾತ್ರ ಮಾಡಿ ಕೇಳೋದಿಲ್ಲ ಯಾಕಂದ್ರೆ ದೊಡ್ಡವರೇ ತಿನ್ನುವಾಗ ಈ ಎಲ್ಲ ನೀವು ತಿನ್ನೋದು ಹೊರಗಂಗೆ ಹಿಡ್ಕೊಳ್ಳಿ ಬಿಡು ನನ್ಗೇನ್ ಭಯ ಇಲ್ಲ ಅಲ್ಲ ನಾ ಇಟ್ಕೊಂಡು ಹಾಕ್ರಿ ಯಾಕಂದ್ರೆ ಯಾವ್ದಾದ್ರು ಪೊಸಿಷನ್ ಇದ್ದಾಗ ಅವ್ರು ನೋಟಿಸ್ ತಿನ್ನೋದು ಅದು ಸಾಲಗಳು ಮಾಡ್ಕೊಂಡಿದೀವಿ ಕೇಳ ಬೇಕಾದ್ರೆ ಇವಾಗ ಬ್ಯಾಂಕ್ ಪ್ರೂಫ್ ತೋರಿಸ್ಬೇಕಾ ನಾನು ಇದಕ್ಕೆ ತೆಗೆ ಇದ ಯಾವ್ದೋ ಪ್ರೂಫ್ಸ್ ಅದ ಬ್ಯಾಂಕ್ ಪ್ರೂಫ್ ತೋರಿಸ್ಬೇಕಾ ಇಷ್ಟು ಸಾಲ ಇದೆ ಅಂತ ಮಾಡಿ ಎತ್ಕೊಂಡೋಗಿ ಇಟ್ಕೊಂಡೋಗಿ ಇನ್ನ ತಿಂಗಳಾಗಿಲ್ಲ ನಾನು ಇಟ್ಟು ನೀವೆಲ್ಲ ಈ ತರ ಮಾಡ್ತಾ ಇದ್ರಾ ನಮಗೆ ಹೈಕೋರ್ಟ್ ಆರ್ಡರ್ ಇರೋದ್ರಿಂದ ನಾವು ಧೈರ್ಯವಾಗಿ ಮಾಡ್ತಿರೋದಿಲ್ಲ ಸಾಲ ಮಾಲ ಮಾಡಿ ಸಾಲನ ತೀರ್ಸಾಯಣ ಅಂತ ಸರ್ ಲಾಸ್ಟ್ ಟೈಮ್ ಅವ್ರು ಬಾಳೆ ಹಾಕ್ಬೇಕಂತ ಇದ್ರು ಅದು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಯಾವ ಟೈಮ್ ಲಗ್ಗ ಕೊಡ್ತಾರೆ ಕೈಗೆ ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು ಹಂಗೆ ಮಾಡಕ್ 30 ವರ್ಷದಿಂದ ಕಿತ್ಕೋಬೋದಾಗಿತ್ತಲ್ಲ ಸರ್ ನೀವು ಏನ್ ಬೇರೆಯವ್ರಿಗೆ ಗೊತ್ತಿಲ್ವಾ ಮಾಡಿಕೊಟ್ಟಿರೋದು ನಮ್ಗೆ ಅವತ್ತು ಯಾಕೆ ಮಾಡ್ಕೊಟ್ರಿ ನೀವು ಮಾಡ್ಕೊಡ್ತಾ ಇದ್ರೆ ನಾವು ತಗೊಂಡು ನಾವು ಬರ್ತಾನೆ ಇಲ್ಲ ಇಲ್ಲಿಗೆ ನಾನು ಕೋಲಾರಲ್ಲಿ ಯಾವ್ದೋ ಬಟ್ಟೆ ಹೊಲ್ಕೊಂಡು ಬಿದ್ದಿದ್ದೆ ಆ ಕೊರೋನಾ ಟೈಮಲ್ಲಿ ಬಂದು ಇಲ್ಲಿ ಸತ್ತಿದ್ದು ಅಲ್ಲ ಬೆಂಗಳೂರವ್ರು ಕೂಡ ಬಂದ್ಬಿಟ್ರು ಇಲ್ಲಿ ಅಲ್ಲ ಈ ಸುದ್ದಿನಿಲ್ಲ ಅದಕ್ಕೆ ಮುಂಚೆ ಗೊತ್ತಾಗಿತ್ತು ನಾವೇನಕ್ಕೆ ಬರ್ತಾ ಇದ್ವಿ ಇಷ್ಟು ಬಂಡವಾಳ ಹಾಕೊಂಡು 2 ಬೋರ್ ಹಾಕ್ಸಿರೋದು ಬೇರೆ ಕೆಲಸ ಮಾಡ್ತಾ ಇಲ್ಲ ಅಣ್ಣ ಒಂದು ಲ್ಯಾಂಡ್ ದುರಸ್ತ ಆದ್ಮೇಲೆ ಅದಕ್ಕೆ ಹೊಸ ನಂಬರ್ ಎಲ್ಲರಿಗೂ ಗೊತ್ತಿದೆಯಲ್ಲ ಟಿಎಫ್ಗೂ ಗೊತ್ತಿದೆ ಡಿಸಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆಯಲ್ಲ ಅವ್ರು ಗೊತ್ತಿದ್ರೆ ಯಾಕೆ ಮಾಡ್ಕೊಟ್ರು ಅವಾಗ ಅವರು ಕಮಿಟಿ ಅಲ್ಲ ಅವರಲ್ಲ ಮೇಡಮ್ ನೀವು ಯಾರಿಗಾದ್ರೂ ಒಬ್ರು ಅವ್ರಿಗೆ ಗೊತ್ತಿತ್ತಲ್ಲ ಅಮ್ಮ ಅವ್ರು ಬಂದವ್ರಿಗೆ ಅವ್ರು ಮಾತಾಡ್ತಾರೆ ಯಾರನ್ನ ಮಾತಾಡಿಲ್ಲ ಅಲ್ಲ ಅವತ್ತು ನಿಮಗೂ ಗೊತ್ತಿರುತ್ತೆ ಟಿಎಫ್ ಡಿಸಿ ಎಲ್ಲರಿಗೂ ಗೊತ್ತಿದೆ ನಾವ್ ಹೇಳಲ್ಲ ಮೇಡಮ್ ಸಾಯಿಸ್ಬಿಡ್ರಿ ನಾವ್ ಹೇಳೋದಿಲ್ಲ ಅಲ್ಲ ಮೇಡಮ್ ನಮ್ 316 ಎಕರೆ 180 ಎಕರೆ ನಿಮ್ದಿದೆ ಇದು ಹೇಳ್ತಾರೆ ಮಧ್ಯದಲ್ಲಿ ಕೂತ್ಕೊಂಡು ಇಷ್ಟು ಮಾತಾಡೋ ಸೀನೇ ಇಲ್ಲ ಬೌಂಡ್ರಿ ಅಲ್ಲೆಲ್ಲ ನೀವ್ ಇರೋದು ಅಲ್ಲಮ್ಮ ಮೇಡಮ್ ಫಾರೆಸ್ಟ್ ನಿಮ್ಗೆ ಯಾರು ಮೇಡಮ್ ರೆವಿನ್ಯೂ ಅವರಲ್ಲ ಮೇಡಮ್ ನಮಗೂ ರೆವಿನ್ಯೂ ಅವರೇ ಕೊಟ್ಟವ್ರಲ್ಲಮ್ಮ ನಮಗೂ ರೆವಿನ್ಯೂ ಅವರೇ ಕೊಟ್ಟವ್ರಲ್ಲ ಅದು ಕಾರ್ಟಿಸ್ ಇದೆಯಲ್ಲ ಮುಟೇಶನ್ ಇದೆಯಲ್ಲ ಚೀಟಿ ಇದೆಯಲ್ಲ 180 ಎಕರೆ ಹಾಕೊಳ್ಳೋದು ನಮ್ಗೆ ಏನ್ ತೊಂದ್ರೆ ಇಲ್ಲ ಹಾಕೊಳ್ಳೋಕೆ ಬರ್ತಾ ಇದ್ದೀರಿ ನೀವು ಏನ್ ಅರ್ಥ ಇಲ್ವಾ ಚಕ್ರಗಳಿಗೆ ಸತ್ತೋಗಿ ನೋಡೋಣ ನಾವು ಸತ್ತೋಗ್ತೀವಿ ಶಕ್ತಿಗೆ ಬರ್ಲಿ ಬಿಡು ಇಲ್ಲ ಸುಮ್ಮನೆ ಮುಟ್ಬೇಡಿ ಹೇಳೋದಿಲ್ಲ ಹೌದು ಹೇಳೋದಿಲ್ಲ ಮಾತಾಡೋ ಮೇಲೆ ಸತ್ತೋಗ್ಬಿಡು ನಾವು ಸತ್ತೋಗೋದು ಇಬ್ರು ಸತ್ತೋಗಿದೆ ನೋಡೋಣ ಆಮೇಲೆ ಈ ಸಮಾಜ ಏನ್ ಮಾಡ್ತದ ಊಟ
ಅಲ್ಲಮ್ಮ 2 ದಿನ ಏನು ಇಲ್ಲೇ ಬರ್ತಿದ್ದೀರಾ? ಮೇಡಮ್ ಇಲ್ಲೇ ಬರ್ತಿದ್ದೀರಾ ಅಂತಾನೆ. ನಿಮ್ಗೆ ಏನ್ರಿ ಗೊತ್ತು? ನೀವು ಬೈಲೆಲ್ಲ ಸರಿ ಮಾಡ್ತಿದ್ದೀರಾ. ಈಗ ರೈತರ ಬೆಳೆ ಇದೆ ಬಿಡಿ. ಆಮೇಲೆ next ಮುಂದೆ ಮತ್ತೆ ನೆಟ್ವರ್ಕ್ ಮಾಡಿದರೆ ಸಾಲವನ್ನು $5 ಲಕ್ಷ ಹಾಕಿದ್ದಾರೆ. ಮಳೆ ಬಿಟ್ಟರೆ ಹೋಗ್ತಾರೆ. ನಮ್ಗೆ ಹೊಟ್ಟೆ ಇರೋದು ಲಕ್ಷಾಂತರ ಬಂದ್ರೆ ಸಾಲ ಮಾಡೋಕ್ಕಾಗಲ್ಲ. ಊಟ ತಿಂದಿರ ಸಾಯ್ತಾ ನಾವು.